ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ರೈತರ ಪರಿಸ್ಥಿತಿ ಹೇಳತೀರದ್ದು. ವರುಣ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಂತೂ ಮಳೆಯ ಅಬ್ಬರಕ್ಕೆ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಒಂದ್ ಕಡೆ ಆದರೆ, ಮಹಾಮಳೆಯ ಸರಣಿ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರು ನೀರೋ ನೀರು, ನಡುಗಡ್ಡೆಯಾದಂತ ಗ್ರಾಮಗಳು, ಉಕ್ಕಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು. ಈ ದೃಶ್ಯ ನೋಡಿ ಗ್ರಾಮ ಪಂಚಾಯಿತಿಗೆ ನೀರು ನುಗ್ಗಿ ದಾಖಲೆಗಳೆಲ್ಲ ಜಲಾವೃತ. ಮತ್ತೊಂದು ಕಡೆಗೆ ಮನೆಯಲ್ಲಿ ಮಳೆ ನೀರು ನುಗ್ಗಿ ಕುಟುಂಬಸ್ಥರ ಪರದಾಟ. ಮಳೆ ಅವಾಂತರದ ಸಾಲು ಸಾಲು ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕದ ಮೇಲೆ ಮತ್ತೆ ಮಳೆರಾಯನ ಕೆಂಗಣ್ಣು. ವರುಣನ ಅಬ್ಬರಕ್ಕೆ ಕಲಬುರಗಿ, ಯಾದಗಿರಿ ತತ್ತರ. ಇಷ್ಟು ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಇದೀಗ ಮತ್ತೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ಗ್ರಾಮಕ್ಕೆ ಜಲ ದಿಗ್ಬಂಧನ, ಜನರ ಗೋಳಾಟ. ಗ್ರಾಮ ಪಂಚಾಯಿತಿಗೂ ನುಗ್ಗಿದ ಮಳೆ ನೀರು. ಕಲಬುರಗಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಹಾಮಳೆಗೆ ಕೊಳ್ಳೂರು ಗ್ರಾಮವೇ ಮುಳುಗಡೆಯಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಪ್ರತಿ ವರ್ಷನೂ ಇದೇ ರೀತಿ ಅದ ಸರ್. ಹೋದ ವರ್ಷನೂ ಇದೇ ರೀತಿ ಅದ, ಈ ವರ್ಷನೂ ಇದೇ ರೀತಿ ಆಗಿದೆ. ಇಲ್ಲಿ ತನಕ ಯಾರು ಶಾಸಕರು MLAಗಳು ಯಾರು ಬಂದೇ ನೋಡೇ ಇಲ್ಲ ಸರ್. ಇದು ಮತ್ತೊಂದೆಡೆ ಐನೊಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನೀರು ನುಗ್ಗಿದ್ದು ದಾಖಲೆ ಪತ್ರಗಳು, ಕಂಪ್ಯೂಟರ್ ಹಾನಿಯಾಗಿವೆ. ಚಿಂಚೋಳಿ ತಾಲೂಕಿನ ನಾಗ ಇದಲಾಯಿ ಗ್ರಾಮದಲ್ಲೂ ಕೂಡ ಪ್ರವಾಹ ಉಂಟಾಗಿದೆ. ಕೆರೆ ನೀರು ಗ್ರಾಮಕ್ಕೆ ನುಗ್ಗಿ 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಮಣ್ಣೂರಿನಿಂದ ಅಫಜಲ್ಪುರಕ್ಕೆ ತೆರಳುವಂತಹ ರಸ್ತೆ ಕೊಚ್ಚಿ ಹೋಗಿ ಸಂಚಾರ ಬಂದಾಗಿದೆ. ಇನ್ನು ದಸ್ತಾಪುರದಲ್ಲೇ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳು ಸೇತುವೆ ದಾಟುತ್ತಿದ್ದಾರೆ. ಸೇತುವೆ ಜಲಾವೃತ, ಸಂಪರ್ಕ ಕಡಿತ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಯರಗೋಳ, ಬಾಚವಾರ ಗ್ರಾಮಗಳು ಹಾಗೂ 2 ಸೇತುವೆ ಡೆಡ್ಲಿ ಸಂಚಾರ ಮಾಡುತ್ತಿದ್ದಾರೆ. ಯರಗೋಳದ ಹಲವು ಮನೆಗಳಿಗೂ ನೀರು ನುಗ್ಗಿದೆ. ಇನ್ನೊಂದೆಡೆ ಯರಗೋಳ ಗ್ರಾಮದ ಬಳಿ ಇರುವಂತಹ ಹಳ್ಳ ಉಕ್ಕಿ ಹರಿತಾ ಇದ್ದು ಜಮೀನುಗಳು ಜಲಾವೃತಗೊಂಡಿವೆ. ಅಂಡರ್ ಪಾಸ್ನಲ್ಲಿ ನೀರು ನೀರು. ಇತ್ತ ಬಳ್ಳಾರಿಯಲ್ಲಿ ಸುರಿದ ಮಳೆಗೆ ನಗರದ ಪ್ರಮುಖ ಅಂಡರ್ ಪಾಸ್ಗಳು ಜಲಾವೃತವಾಗಿವೆ. ಮೊಳಕಾಲೂದದ ನೀರಿನಲ್ಲಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆರಾಯನ ಆರ್ಭಟಕ್ಕೆ ಅರ್ಧ ಉತ್ತರ ಕರ್ನಾಟಕವೇ ನಲುಗಿ ಹೋಗಿದ್ದು ಜನ ದಿಕ್ಕೆ ತೋಚದಂತೆ ಕಂಗಾಲಾಗಿದ್ದಾರೆ. ರೈತರು ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ರೈತರ ಪರಿಸ್ಥಿತಿ ಹೇಳತೀರದ್ದು. ವರುಣ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಂತೂ ಮಳೆಯ ಅಬ್ಬರಕ್ಕೆ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಒಂದ್ ಕಡೆ ಆದರೆ, ಮಹಾಮಳೆಯ ಸರಣಿ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರು ನೀರೋ ನೀರು, ನಡುಗಡ್ಡೆಯಾದಂತ ಗ್ರಾಮಗಳು, ಉಕ್ಕಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು. ಈ ದೃಶ್ಯ ನೋಡಿ ಗ್ರಾಮ ಪಂಚಾಯಿತಿಗೆ ನೀರು ನುಗ್ಗಿ ದಾಖಲೆಗಳೆಲ್ಲ ಜಲಾವೃತ. ಮತ್ತೊಂದು ಕಡೆಗೆ ಮನೆಯಲ್ಲಿ ಮಳೆ ನೀರು ನುಗ್ಗಿ ಕುಟುಂಬಸ್ಥರ ಪರದಾಟ. ಮಳೆ ಅವಾಂತರದ ಸಾಲು ಸಾಲು ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕದ ಮೇಲೆ ಮತ್ತೆ ಮಳೆರಾಯನ ಕೆಂಗಣ್ಣು. ವರುಣನ ಅಬ್ಬರಕ್ಕೆ ಕಲಬುರಗಿ, ಯಾದಗಿರಿ ತತ್ತರ. ಇಷ್ಟು ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಇದೀಗ ಮತ್ತೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ಗ್ರಾಮಕ್ಕೆ ಜಲ ದಿಗ್ಬಂಧನ, ಜನರ ಗೋಳಾಟ. ಗ್ರಾಮ ಪಂಚಾಯಿತಿಗೂ ನುಗ್ಗಿದ ಮಳೆ ನೀರು.
ಕಲಬುರಗಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಹಾಮಳೆಗೆ ಕೊಳ್ಳೂರು ಗ್ರಾಮವೇ ಮುಳುಗಡೆಯಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಪ್ರತಿ ವರ್ಷನೂ ಇದೇ ರೀತಿ ಅದ ಸರ್. ಹೋದ ವರ್ಷನೂ ಇದೇ ರೀತಿ ಅದ, ಈ ವರ್ಷನೂ ಇದೇ ರೀತಿ ಆಗಿದೆ. ಇಲ್ಲಿ ತನಕ ಬರೋರು ಯಾರು ಶಾಸಕರು MLAಗಳು ಯಾರು ಬಂದೇ ನೋಡೇ ಇಲ್ಲ ಸರ್. ಇಲ್ಲಿ ಮತ್ತೊಂದೆಡೆ ಐನೊಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನೀರು ನುಗ್ಗಿದ್ದು ದಾಖಲೆ ಪತ್ರಗಳು, ಕಂಪ್ಯೂಟರ್ ಹಾನಿಯಾಗಿವೆ. ಚಿಂಚೋಳಿ ತಾಲೂಕಿನ ನಾಗ ಇದಲಾಯಿ ಗ್ರಾಮದಲ್ಲೂ ಕೂಡ ಪ್ರವಾಹ ಉಂಟಾಗಿದೆ. ಕೆರೆ ನೀರು ಗ್ರಾಮಕ್ಕೆ ನುಗ್ಗಿ 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಮಣ್ಣೂರಿನಿಂದ ಅಫಜಲ್ಪುರಕ್ಕೆ ತೆರಳುವಂತಹ ರಸ್ತೆ ಕೊಚ್ಚಿ ಹೋಗಿ ಸಂಚಾರ ಬಂದ್ ಆಗಿದೆ. ಇನ್ನು ದಸ್ತಾಪುರದಲ್ಲೇ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳು ಸೇತುವೆ ದಾಟುತ್ತಿದ್ದಾರೆ. ಸೇತುವೆ ಜಲಾವೃತ, ಸಂಪರ್ಕ ಕಡಿತ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಯರಗೋಳ, ಬಾಚವಾರ ಗ್ರಾಮಗಳು ಹಾಗೂ 2 ಸೇತುವೆ ಡೆಡ್ಲಿ ಸಂಚಾರ ಮಾಡುತ್ತಿದ್ದಾರೆ. ಯರಗೋಳದ ಹಲವು ಮನೆಗಳಿಗೂ ನೀರು ನುಗ್ಗಿದೆ. ಇನ್ನೊಂದೆಡೆ ಯರಗೋಳ ಗ್ರಾಮದ ಬಳಿ ಇರುವಂತಹ ಹಳ್ಳ ಉಕ್ಕಿ ಹರಿತಾ ಇದ್ದು ಜಮೀನುಗಳು ಜಲಾವೃತಗೊಂಡಿವೆ. ಅಂಡರ್ ಪಾಸ್ನಲ್ಲಿ ನೀರು. ಇತ್ತ ಬಳ್ಳಾರಿಯಲ್ಲಿ ಸುರಿದ ಮಳೆಗೆ ನಗರದ ಪ್ರಮುಖ ಅಂಡರ್ ಪಾಸ್ಗಳು ಜಲಾವೃತವಾಗಿವೆ. ಮೊಳಕಾಲೂದದ ನೀರಿನಲ್ಲಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆರಾಯನ ಆರ್ಭಟಕ್ಕೆ ಅರ್ಧ ಉತ್ತರ ಕರ್ನಾಟಕವೇ ನಲುಗಿ ಹೋಗಿದ್ದು ಜನ ದಿಕ್ಕೆ ತೋಚದಂತೆ ಕಂಗಾಲಾಗಿದ್ದಾರೆ. ರೈತರು ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ರೈತರ ಪರಿಸ್ಥಿತಿ ಹೇಳತೀರದ್ದು. ವರುಣ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಂತೂ ಮಳೆಯ ಅಬ್ಬರಕ್ಕೆ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿ ಒಂದ್ ಕಡೆ ಆದರೆ, ಮಹಾಮಳೆಯ ಸರಣಿ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರು ನೀರು. ನಡುಗಡ್ಡೆಯಾದಂತ ಗ್ರಾಮಗಳು, ಉಕ್ಕಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು. ಈ ದೃಶ್ಯ ನೋಡಿ ಗ್ರಾಮ ಪಂಚಾಯಿತಿಗೆ ನೀರು ನುಗ್ಗಿ ದಾಖಲೆಗಳೆಲ್ಲ ಜಲಾವೃತ. ಮತ್ತೊಂದು ಕಡೆಗೆ ಮನೆಯಲ್ಲಿ ಮಳೆ ನೀರು ನುಗ್ಗಿ ಕುಟುಂಬಸ್ಥರ ಪರದಾಟ. ಮಳೆ ಅವಾಂತರದ ಸಾಲು ಸಾಲು ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕದ ಮೇಲೆ ಮತ್ತೆ ಮಳೆರಾಯನ ಕೆಂಗಣ್ಣು. ವರುಣನ ಅಬ್ಬರಕ್ಕೆ ಕಲಬುರಗಿ, ಯಾದಗಿರಿ ತತ್ತರ. ಇಷ್ಟು ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಇದೀಗ ಮತ್ತೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ಗ್ರಾಮಕ್ಕೆ ಜಲ ದಿಗ್ಬಂಧನ, ಜನರ ಗೋಳಾಟ. ಗ್ರಾಮ ಪಂಚಾಯಿತಿಗೂ ನುಗ್ಗಿದ ಮಳೆ ನೀರು. ಕಲಬುರಗಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಹಾಮಳೆಗೆ ಕೊಳ್ಳೂರು ಗ್ರಾಮವೇ ಮುಳುಗಡೆಯಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಪ್ರತಿ ವರ್ಷನೂ ಇದೇ ರೀತಿ ಅದ ಸರ್. ಹೋದ ವರ್ಷನೂ ಇದೇ ರೀತಿ ಅದ, ಈ ವರ್ಷನೂ ಇದೇ ರೀತಿ ಆಗಿದೆ. ಇಲ್ಲಿ ತನಕ ಬರೋರು ಯಾರು ಶಾಸಕರು MLAಗಳು ಯಾರು ಬಂದೇ ನೋಡೇ ಇಲ್ಲ ಸರ್. ಇಲ್ಲಿ ಮತ್ತೊಂದೆಡೆ ಐನೊಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನೀರು ನುಗ್ಗಿದ್ದು ದಾಖಲೆ ಪತ್ರಗಳು, ಕಂಪ್ಯೂಟರ್ ಹಾನಿಯಾಗಿವೆ. ಚಿಂಚೋಳಿ ತಾಲೂಕಿನ ನಾಗ ಇದಲಾಯಿ ಗ್ರಾಮದಲ್ಲೂ ಕೂಡ ಪ್ರವಾಹ ಉಂಟಾಗಿದೆ. ಕೆರೆ ನೀರು ಗ್ರಾಮಕ್ಕೆ ನುಗ್ಗಿ 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಮಣ್ಣೂರಿನಿಂದ ಅಫಜಲ್ಪುರಕ್ಕೆ ತೆರಳುವಂತಹ ರಸ್ತೆ ಕೊಚ್ಚಿ ಹೋಗಿ ಸಂಚಾರ ಬಂದ್ ಆಗಿದೆ. ಇನ್ನು ದಸ್ತಾಪುರದಲ್ಲೇ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳು ಸೇತುವೆ ದಾಟುತ್ತಿದ್ದಾರೆ. ಸೇತುವೆ ಜಲಾವೃತ, ಸಂಪರ್ಕ ಕಡಿತ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಯರಗೋಳ, ಬಾಚವಾರ ಗ್ರಾಮಗಳು ಹಾಗೂ 2 ಸೇತುವೆ ಡೆಡ್ಲಿ ಸಂಚಾರ ಮಾಡುತ್ತಿದ್ದಾರೆ. ಯರಗೋಳದ ಹಲವು ಮನೆಗಳಿಗೂ ನೀರು ನುಗ್ಗಿದೆ. ಇನ್ನೊಂದೆಡೆ ಯರಗೋಳ ಗ್ರಾಮದ ಬಳಿ ಇರುವಂತಹ ಹಳ್ಳ ಉಕ್ಕಿ ಹರಿತಾ ಇದ್ದು ಜಮೀನುಗಳು ಜಲಾವೃತಗೊಂಡಿವೆ. ಅಂಡರ್ ಪಾಸ್ನಲ್ಲಿ ನೀರು.
ಇತ್ತ ಬಳ್ಳಾರಿಯಲ್ಲಿ ಸುರಿದ ಮಳೆಗೆ ನಗರದ ಪ್ರಮುಖ ಅಂಡರ್ ಪಾಸ್ಗಳು ಜಲಾವೃತವಾಗಿವೆ. ಮೊಳಕಾಲೂದದ ನೀರಿನಲ್ಲಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆರಾಯನ ಆರ್ಭಟಕ್ಕೆ ಅರ್ಧ ಉತ್ತರ ಕರ್ನಾಟಕವೇ ನಲುಗಿ ಹೋಗಿದ್ದು, ಜನ ದಿಕ್ಕೆ ತೋಚದಂತೆ ಕಂಗಾಲಾಗಿದ್ದಾರೆ. ರೈತರು ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.